ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಓಚರ್ ಕ್ಲಾಸ್ನ ಟ್ಯಾಲಿ ಪ್ರೈಮ್ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಮ್ಮ ಆಲ್ಮೋಸ್ಟ್ ಕ್ಲೈಂಟ್ಸ್ ಓಚರ್ ಕ್ಲಾಸ್ನ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಯೂಸ್ ಮಾಡ್ತಾರೆ. ಒಂದಿಷ್ಟು ಜನ ಲೋಕಲ್ ಸೇಲ್ಸ್ ಹಾಗೆ ಇಂಟರ್ ಸ್ಟೇಟ್ ಸೇಲ್ಸ್ ಡಿಫರೆನ್ಸ್ ಸಲುವಾಗಿ ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದಿಷ್ಟು ಜನ ರಿಟೇಲ್ ಸೇಲ್ಸ್ ಹಾಗೆ ಹೋಲ್ಸೇಲ್ ಸೇಲ್ಸ್ ಡಿಫರೆನ್ಸ್ ಸಲುವಾಗಿ ಯೂಸ್ ಮಾಡ್ತಾರೆ. ನಿಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೋ ನೀವು ಆ ರೀತಿ ಯೂಸ್ ಮಾಡ್ಕೊಡಿ. ಬಟ್ ನಾನು ಈ ವಿಡಿಯೋದಲ್ಲಿ ಲೋಕಲ್ ಸೇಲ್ಸ್ ಹಾಗೆ ಇಂಟರ್ ಸ್ಟೇಟ್ ಸೇಲ್ಸ್ ಡಿಫರೆನ್ಸ್ ನಿಮಗೆ ತೋರಿಸ್ತೀನಿ. ಇದನ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ನೀವು ಪದೇ ಪದೇ ಟ್ಯಾಕ್ಸ್ ಲೆಜರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುವುದಿಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ. ಇದು ಯಾವ ರೀತಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ಮೊದಲನೇದಾಗಿ ನಾವು ಗೇಟ್ ವೇ ಆಫ್ ಟ್ಯಾಲಿ ಸ್ಕ್ರೀನ್ ಅಲ್ಲಿ ಇದೀವಿ. ಇಲ್ಲಿ ಆಲ್ಟರ್ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಓಚರ್ ಟೈಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಇದು ಸೇಲ್ಸ್ ಓಚರ್ ಟೈಪ್ ಓಪನ್ ಆಗಿದೆ. ಇಲ್ಲಿ ನೇಮ್ ಆಫ್ ಕ್ಲಾಸ್ ನಮಗೆ ಎರಡು ರೀತಿ ಇದೆ, ಒಂದು ಲೋಕಲ್ ಸೇಲ್ಸ್ ಹಾಗೆ ಇನ್ನೊಂದು ಇಂಟರ್ ಸ್ಟೇಟ್ ಸೇಲ್ಸ್. ಮೊದಲನೇದಾಗಿ ಲೋಕಲ್ ಸೇಲ್ಸ್ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಎಂಟರ್ ಮಾಡಿದ್ರೆ ಇಲ್ಲಿ ಎಂಡ್ ಆಫ್ ಲಿಸ್ಟ್, ನನಗೆ ಯಾವುದೇ ಗ್ರೂಪ್ಗಳು ಬೇಕಾಗಿಲ್ಲ, ಸೊ ಎಂಡ್ ಆಫ್ ಲಿಸ್ಟ್. ಇಲ್ಲಿ ಸೇಲ್ಸ್ ನಾನು ಆಲ್ರೆಡಿ ಲೆಜರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಲೆಜರ್ನ ಕ್ರಿಯೇಟ್ ಇಲ್ಲ ಅಂದ್ರೆ ಇಲ್ಲಿ ಕ್ರಿಯೇಟ್ ಅಂತಾನೂ ಆಪ್ಷನ್ ಇದೆ, ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಔಟ್ಪುಟ್ CGST ನ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ಔಟ್ಪುಟ್ SGST ನ ಸೆಲೆಕ್ಟ್ ಮಾಡ್ಕೋತೀನಿ. ಹಾಗೆ ರೌಂಡ್ ಆಫ್ ನ ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಆಸ್ ಟೋಟಲ್ ಅಮೌಂಟ್ ರೌಂಡಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾರ್ಮಲ್ ರೌಂಡಿಂಗ್ ಹಾಗೆ ರೌಂಡಿಂಗ್ ಲಿಮಿಟ್ 0 ಎಂಟರ್. ಇಲ್ಲಿ ನೆಕ್ಸ್ಟ್ ಇಂಟರ್ ಸ್ಟೇಟ್ ಸೇಲ್ ಇಲ್ಲಿ ಎಂಟರ್ ಮಾಡಿದ್ರೆ ಯಾವುದೇ ಗ್ರೂಪ್ಗಳು ನನಗೆ ಬೇಡ, ಸೊ ಎಂಡ್ ಆಫ್ ಲಿಸ್ಟ್. ಇಲ್ಲಿ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಔಟ್ಪುಟ್ IGST ಹಾಗೆ ರೌಂಡ್ ಆಫ್, ಇಲ್ಲಿ ಕೂಡ ಹ್ಯಾಸ್ ಟೋಟಲ್ ಅಮೌಂಟ್ ರೌಂಡಿಂಗ್, ಇಲ್ಲಿ ನಾರ್ಮಲ್ ರೌಂಡಿಂಗ್, ಇಲ್ಲಿ ರೌಂಡಿಂಗ್ ಲಿಮಿಟ್ 0, ಸೊ ಎಕ್ಸೆಪ್ಟ್ ಎಸ್. ಸೊ ಇವಾಗ ಎಸ್ಕೇಪ್ ಮಾಡ್ತೀನಿ. ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಓಚರ್ ಟೈಪ್ನ, ಬಟ್ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಓಚರ್ಸ್, ಇಲ್ಲಿ F8 ಸೇಲ್ಸ್ ಅಂತ ಇದೆ, ಸೇಲ್ಸ್ ಶಾರ್ಟ್ಕಟ್ ಕಿ F8 ಅದನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಓಚರ್ ಟೈಪ್ ಒಂದು ಲೋಕಲ್ ಸೇಲ್ಸ್ ಹಾಗೆ ಇಂಟರ್ ಸ್ಟೇಟ್ ಸೇಲ್ಸ್ ಅಂತ ಇದೆ. ಮೊದಲನೇದಾಗಿ ನಾನು ಲೋಕಲ್ ಸೇಲ್ಸ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ನಾನು ಟ್ಯಾಕ್ಸ್ ಲೆಜರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಆಟೋಮೆಟಿಕ್ ಆಗಿ ಬಂದಿದೆ. ಈ ರೀತಿ ಓಚರ್ ಕ್ಲಾಸ್ ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಲೆಜರ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಕಸ್ಟಮರ್ A ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕಸ್ಟಮರ್ ನಮ್ಮ ಕರ್ನಾಟಕದವರು, ಕರ್ನಾಟಕ ಡೆಟರ್ಸ್ ಇವರು. ಸೊ ಆದ್ರಿಂದ ಲೋಕಲ್ ಸೇಲ್, ಕಂಟ್ರೋಲ್ ಎ ಸೇವ್. ಇಲ್ಲಿ ಐಟಮ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಐಟಮ್ 1, ಇಲ್ಲಿ 100 ಕ್ವಾಂಟಿಟಿ, ರೇಟ್ 1000. ನೋಡ್ಬೋದು CGST SGST ಹಾಗೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಕೂಡ ಆಗಿದೆ. ಬಟ್ ಇವಾಗ ರೌಂಡ್ ಆಫ್ ಕ್ಯಾಲ್ಕುಲೇಟ್ ಮಾಡೋದು ತೋರಿಸ್ತೀನಿ. ಐಟಮ್ 2 100, ಇಲ್ಲಿ 200.1. ನೋಡ್ಬೋದು ಇಲ್ಲಿ ರೌಂಡ್ ಆಫ್ ಕೂಡ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ. ಇಲ್ಲಿ ನ್ಯೂ ರೆಫರೆನ್ಸ್ ಅಂತ ತಗೊಂಡು ನಾನು ಸೇವ್ ಮಾಡ್ತೀನಿ ಇದನ್ನ. ಇವಾಗ ಲೋಕಲ್ ಸೇಲ್ ಆಯ್ತು. ಇವಾಗ ಇಂಟರ್ ಸ್ಟೇಟ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. F8 ಸೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇಂಟರ್ ಸ್ಟೇಟ್ ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಇಂಟರ್ ಸ್ಟೇಟ್ ಸೇಲ್ಸ್ ಓಚರ್ ಕ್ಲಾಸ್ ಓಪನ್ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು IGST ಕೂಡ ಆಟೋಮೆಟಿಕ್ ಆಗಿ ಬಂದಿದೆ, ನಾನು ಯಾವುದೇ ರೀತಿ ಸೆಲೆಕ್ಟ್ ಮಾಡಿಲ್ಲ. ಸೊ ಇವಾಗ ನಾನು ಕಸ್ಟಮರ್ B ಅಂತ ಹೇಳಿ ಇನ್ನೊಂದು ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ಅಂಡರ್ ಸನ್ರಿ ಡೆಟಾರ್ಸ್, ಇಲ್ಲಿ ಮಹಾರಾಷ್ಟ್ರ ಅಂತ ತಗೊಂತೀನಿ ನಾನು. ಇವರು ಇಂಟರ್ ಸ್ಟೇಟ್ ಆಗಿರೋದ್ರಿಂದ ಕಂಟ್ರೋಲ್ ಎ ಸೇವ್ ಮಾಡ್ತೀನಿ. ಕಂಟ್ರೋಲ್ ಎ. ಇವಾಗ ನಾನು ಐಟಮ್ 1 ಅನ್ನ ತಗೊಂಡು ನೋಡ್ಬೋದು ರೇಟ್ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ. ಇವಾಗ ಲಾಸ್ಟ್ ಎಂಟ್ರಿ ಹಾಕಿರೋದ್ರಿಂದ ನೋಡ್ಬೋದು ಇಲ್ಲಿ IGST ಕೂಡ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ, ರೌಂಡ್ ಆಫ್ ಕೂಡ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ. ಸೊ ಇವಾಗ ನಾನು ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ನ್ಯೂ ರೆಫರೆನ್ಸ್
ನೋಡಿದ್ರಲ್ವಾ ಈ ವಿಡಿಯೋದಲ್ಲಿ ವೋಚರ್ ಕ್ಲಾಸ್ನ ಯಾವ ರೀತಿ ಮಾಡೋದು ಅಂತ. ಆಲ್ಮೋಸ್ಟ್ ಜನ ಬಿಸ್ನೆಸ್ಗಳು ಇದನ್ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅವರಿಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಅವರು ಕ್ಯಾಲ್ಕುಲೇಷನ್ ಅಲ್ಲಿ GST ಕ್ಯಾಲ್ಕುಲೇಷನ್ ಅಲ್ಲೂ ಕೂಡ ಮಿಸ್ಟೇಕ್ ಆಗಲ್ಲ, ಎರರ್ಸ್ ಕೂಡ ಆಗುವುದಿಲ್ಲ. ಅಂದ್ರೆ ಅವರು GST ಫೈಲಿಂಗ್ ನಲ್ಲಿ ಎರರ್ಸ್ ಎಲ್ಲ ತೋರಿಸುತ್ತೆ ಅಲ್ವಾ. ಈ ರೀತಿ ನಾವು ವೋಚರ್ ಟೈಪ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಕೂಡ ಆಗ್ಬಿಡುತ್ತೆ, ಆಟೋಮೆಟಿಕ್ ಕೂಡ ಇದು ಸೆಲೆಕ್ಟ್ ಕೂಡ ಆಗ್ಬಿಡುತ್ತೆ. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಮಿಸ್ಟೇಕ್ ಕೂಡ ಆಗುವುದಿಲ್ಲ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.